Hello guys, welcome to Chandra Academy CA online class in Kannada. So within a chapter, fourth chapter, there is presentation and disclosure based accounting standard. ಇದರಲ್ಲಿ ಯೂನಿಟ್ ಒನ್ ಅಲ್ಲಿ ಯಾವ್ದ್ರ ಬಗ್ಗೆ ಹೇಳ್ತಾರೆ ನಮ್ಗೆ AS1, ದಟ್ ಇಸ್ ಡಿಸ್ಕ್ಲೋಷರ್ ಆಫ್ ಅಕೌಂಟಿಂಗ್ ಪಾಲಿಸೀಸ್. ವಾಟ್ ಯು ಮೀನ್ ಬೈ ಡಿಸ್ಕ್ಲೋಷರ್ ಅಂತ ಅಂದ್ರೆ ಏನು? ಈ ಡಿಸ್ಕ್ಲೋಷರ್ ನಾವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಎಲ್ಲಿ ತೋರಿಸ್ಕೊಳ್ತೇವೆ ಅಂತ ಅಂದ್ಬಿಟ್ಟು ಫಸ್ಟ್ ನೋಡೋಣ. In financial statement, disclosures are usually not written directly in the main figures but are provided in the notes to accounts. Financial statement ಅಲ್ಲಿ disclosure ಡೈರೆಕ್ಟ್ ಆಗಿ main figures ಅಲ್ಲಿ ಬರೆಯೋದಿಲ್ಲ. What do you mean by main figures? Like balance sheet ಆಗಿರ್ಬೋದು, ಪ್ರಾಫಿಟ್ ಆರ್ ಲಾಸ್ ಅಕೌಂಟ್ ಆಗಿರ್ಬೋದು, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಗಿರ್ಬೋದು. ಸೊ ಈ ರೀತಿ ಡೈರೆಕ್ಟ್ ಸ್ಟೇಟ್ಮೆಂಟ್ ಗಳು ಯಾವ್ದಿದೆ ಅದರಲ್ಲಿ ನಾವು ಡಿಸ್ಕ್ಲೋಷರ್ ಹಾಕಲ್ಲ. ಅದ್ರಿಗೆ ಎಲ್ಲಿ ಹಾಕ್ತೇವೆ? ನೋಟ್ಸ್ ಟು ಅಕೌಂಟ್ಸ್ ಏನಿದೆ ಅದ್ರಲ್ಲಿ ನಾವು ಡಿಸ್ಕ್ಲೋಷರ್ಸ್ ನ ಹಾಕ್ತೇವೆ. ಇಸ್ ಇಟ್ ಓಕೆ? ಫೈನ್. ವಾಟ್ ಯು ಮೀನ್ ಬೈ ಮೇನ್ ಸ್ಟೇಟ್ಮೆಂಟ್? ಬ್ಯಾಲೆನ್ಸ್ ಶೀಟ್, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ಈಕ್ವಿಟಿ. ಸೊ ವಿ ನೋ ದಟ್ ಬ್ಯಾಲೆನ್ಸ್ ಶೀಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಅಂದ್ರೆ ನಮ್ಗೆ ಗೊತ್ತು. ಪ್ರೀವಿಯಸ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ನಾನು ಹೇಳಿದ್ದೀನಿ. ಸೊ ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ಈಕ್ವಿಟಿ ಅಂತ ಹೇಳಿದ್ರೆ ಓನರ್ಸ್ ಫಂಡ್ ಯಾವ ರೀತಿ ಚೇಂಜಸ್ ಆಗಿದೆ, ಏನೆಲ್ಲ ಓನರ್ಸ್ ಫಂಡ್ ಅಲ್ಲಿ ಎಷ್ಟೆಲ್ಲ ಚೇಂಜಸ್ ಆಗಿದೆ ಈ ವರ್ಷ ಅಂತ ಅಂದ್ಬಿಟ್ಟು ನೋಡುದು. ಯಾಕೆ ಚೇಂಜ್ ಆಯ್ತು, ಎಷ್ಟು ಚೇಂಜ್ ಆಯ್ತು ಅಂತ ಅಂದ್ಬಿಟ್ಟು ರಿಪೋರ್ಟ್ ಮಾಡುದು. ದಟ್ ಇಸ್ ವಾಸ್ ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ಈಕ್ವಿಟಿ. ಓಕೆ. Next, notes to accounts or explanatory notes written after the main statement. ಈ main statement ಏನಿದೆ ಇದೆಲ್ಲ ಅದು ಆದ್ಮೇಲೆ ಲಾಸ್ಟ್ ಗೆ ನಾವು ಬರೆಯೋದು ಯಾವುದು? Notes to accounts. Okay, they gave detailed explanation about how numbers were calculated, accounting policies used, and any additional information that affects understanding of financial statement. So main statement ಅಲ್ಲಿ like balance sheet, profit and loss account ಅಲ್ಲಿ ಏನಂದ್ರೆ ಡೈರೆಕ್ಟ್ ಆಗಿ ಯಾವ ಐಟಮ್ ಇದೆ ಅದೆಷ್ಟು ಅಮೌಂಟ್ ಅಲ್ಲಿ ಇದೆ ಡೈರೆಕ್ಟ್ ಆಗಿ ಬರಿತೀವಿ ನಾವು. ಈ ಐಟಮ್ ನ ನಾವು ಕಂಡು ಹಿಡಿಯಕ್ಕೆ ಯಾವ ಪಾಲಿಸಿನ ಯೂಸ್ ಮಾಡಿದೀವಿ ಅಂಡ್ ಈ ಅಮೌಂಟ್ ನ ನಾವು ಬರೆಯಕ್ಕೆ ಏನೆಲ್ಲ ಯೂಸ್ ಮಾಡಿದೀವಿ. ಸೊ ಇದ್ರ ರಿಲೇಟೆಡ್ ಇನ್ಫಾರ್ಮೇಶನ್ ನಮಗೆ ಯಾರು ಕೊಡ್ತಾರೆ? ನೋಟ್ಸ್ ಟು ಅಕೌಂಟ್ಸ್ ಕೊಡುತ್ತೆ. ನಾವು ಮೇನ್ ಸ್ಟೇಟ್ಮೆಂಟ್ ಇಲ್ಲಿ ಬರೀ ಫುಲ್ ಡೈರೆಕ್ಟ್ ಆಗಿ ಬರ್ಬಿಡ್ತೀವಿ ಯಾವ್ದು ಎಷ್ಟೆಷ್ಟು ಅಮೌಂಟ್ ಅಲ್ಲಿ ಇದೆ, ಯಾವ್ದು ಎಷ್ಟೆಷ್ಟು ಅಮೌಂಟ್ ಅಲ್ಲಿ ಇದೆ. ಸೊ ಬ್ಯಾಲೆನ್ಸ್ ಶೀಟ್, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ. ಅದೇ ನೋಟ್ಸ್ ಟು ಅಕೌಂಟ್ಸ್ ಅಲ್ಲಿ ಅಡಿಷನಲ್ ಏನಾದ್ರೂ ಇನ್ಫಾರ್ಮೇಶನ್ ಬೇಕು ಅಂತ ಅನ್ಸಿದ್ರೆ ಅದನ್ನ ನಾವು ನೋಟ್ಸ್ ಟು ಅಕೌಂಟ್ಸ್ ಅಲ್ಲಿ ಡಿಸ್ಕ್ಲೋಸ್ ಮಾಡ್ತೀವಿ. ದಟ್ ಇಸ್ ವಾಟ್ ಡಿಸ್ಕ್ಲೋಜರ್. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. In the balance sheet, you may see trade receivables, rupees 5 lakh, refer note. So ಒಂದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೀವು ಟ್ರೇಡ್ ರಿಸೀವೇಬಲ್ ಅಂತ ಅಂದ್ರೆ ಡೈರೆಕ್ಟ್ 5 lakh ಅಂತ ಅಂದ್ಬಿಟ್ಟು ಕೊಟ್ಬಿಡ್ತೇವೆ. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಏನೋ ಕೊಡ್ಬೇಕು ಅಂತ ಅನ್ಸ್ತಾ ಇರೋದಕ್ಕೆ ನಾನು ಇಲ್ಲಿ ರೆಫರ್ ನೋಟ್ 7 ಅಂತ ಅಂದ್ಬಿಟ್ಟು ಹಾಕ್ತೇನೆ. ಸೊ ನೋಟ್ಸ್ ಟು ಅಕೌಂಟ್ಸ್ ಅಲ್ಲಿ ಯಾವಾಗ 7 ನೋಟ್ ಎಲ್ಲಿರುತ್ತೆ ಇದ್ರಲ್ಲಿ ಇದ್ರಲ್ಲಿ ಟ್ರೇಡ್ ರಿಸೀವೇಬಲ್ ರಿಲೇಟೆಡ್ ಇನ್ಫಾರ್ಮೇಶನ್ಸ್ ಇರುತ್ತೆ. ಏನೆಲ್ಲ ಇನ್ಫಾರ್ಮೇಶನ್ ಹಾಕ್ಬೋದು ಟ್ರೇಡ್ ರಿಸೀವೇಬಲ್ ರಿಲೇಟೆಡ್ ಅಂತ ಹೇಳಿದ್ರೆ, ಸೊ 5 lakh ಇಲ್ಲಿ 1 lakh ಅಮೌಂಟ್ ಡ್ಯೂ ಆಗಿದೆ ABC ಲಿಮಿಟೆಡ್ ಇಂದ. ABC ಲಿಮಿಟೆಡ್ ನಮಗೆ ರಿಲೇಟೆಡ್ ಪಾರ್ಟಿ ಆಗಿದ್ರೆ I have to disclose it. So it is material information, right? ರಿಲೇಟೆಡ್ ಪಾರ್ಟಿ ಅಂದ್ರೆ ಏನಾಗಿರ್ತಾರೆ? ಸೊ ರಿಲೇಟೆಡ್ ಪಾರ್ಟಿಯಲ್ಲಿ ಯಾರ್ಯಾರು ಬರ್ತಾರೆ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ನಾವು AS ಅಲ್ಲಿ ನೋಡ್ತಾ ಹೋಗ್ತೇವೆ. ಈಗ ಫಾರ್ ಎಕ್ಸಾಂಪಲ್ ನನ್ನ ರಿಲೇಟಿವ್ಸ್ ಅಂತ ಅಂದ್ಬಿಟ್ಟು ಅನ್ಕೊಳ್ಳೋಣ. ಓಕೆ, ಅಂಡ್ ರಿಲೇಟಿವ್ಸ್ ಏನಾದ್ರು 1 lakh ಅಮೌಂಟ್ ಎಷ್ಟು ಗೂಡ್ಸ್ ತಗೊಂಡಿದ್ದಾರೆ, ಇನ್ನೂ ಕೂಡ ನನಗೆ ಪೇ ಬ್ಯಾಕ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಇಟ್ ಈಸ್ ಮಟೀರಿಯಲ್. ಯಾಕೆ ಅಂತ ಹೇಳಿದ್ರೆ ರಿಲೇಟಿವ್ಸ್ ನಮ್ಮ ಹತ್ರ ಸಾಲ ತಗೊಂಡಿದ್ದಾರೆ ಅಂದ್ರೆ ವಾಪಸ್ ಕೊಡ್ತಾರಾ? ಇಲ್ಲ, ಜಾಸ್ತಿ ಒತ್ಬಿಟ್ಟು ಕೇಳಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ರಿಲೇಟಿವ್ಸ್, ರೈಟ್? ಸೊ ಅದಕ್ಕೆ ವಿ ಹ್ಯಾವ್ ಟು ಡಿಸ್ಕ್ಲೋಸ್. ಯೂಸಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಗೆ ನಾವು ತೋರಿಸ್ಕೊಡ್ಬೇಕು. ಅದರಿಂದ ಅವ್ರಿಗೆ ಅವರ ಡಿಸಿಷನ್ ಗೆ ಇಂಪ್ಯಾಕ್ಟ್ ಆಗುತ್ತೆ. 1 lakh ಅಷ್ಟು ಅಮೌಂಟ್ ಬರೋದು ಡೌಟ್ಫುಲ್ ಆಗಿದೆ ಅನ್ನೋ ರೀತಿ ಇದೆ, ರೈಟ್? ರಿಲೇಟಿವ್ಸ್ ಕೊಡೋದ್ರಿಂದ. ಸೊ ಆ ಡೌಟ್ಫುಲ್ ಆಗಿದೆ ಅನ್ನೋದನ್ನ ನಾವು ತೋರಿಸ್ಕೊಡ್ಬೇಕು. ನೆಕ್ಸ್ಟ್, ಔಟ್ಸ್ಟ್ಯಾಂಡಿಂಗ್ ಫಾರ್ ಮೋರ್ ದನ್ 6 months. ಇಫ್ ಇನ್ ಕೇಸ್ 6 ತಿಂಗಳಿಂದ ಜಾಸ್ತಿ ದಿನ ಆಗಿದೆ ಬಟ್ ಆದ್ರೂ ನಮ್ಗೆ ಅವರು ಪೇ ಬ್ಯಾಕ್ ಮಾಡ್ತಾ ಇಲ್ಲ, ರಿಟರ್ನ್ ಅಮೌಂಟ್ ನ ಕೊಡ್ತಾ ಇಲ್ಲ ಅಂತಂದ್ರೆ ಅದು ಕೂಡ ಸ್ವಲ್ಪ ಡೌಟ್ಫುಲ್ ಆಗಿದೆ, ರೈಟ್? ಸೊ ಅದನ್ನ ನಾನು ಡಿಸ್ಕ್ಲೋಸ್ ಮಾಡ್ಬೇಕು. ಅಂದ್ರೆ ಜಸ್ಟ್ 5 lakh ಅಂತ ಅಂದ ಓಕೆ 5 lakh ನೆಕ್ಸ್ಟ್ ಬರುತ್ತೆ, ಟ್ರೇಡ್ ರಿಸೀವೇಬಲ್ಸ್ ಇದೆ 5 lakh ಅಂತ ಅಂದ್ಬಿಟ್ಟು ಅನ್ಕೊಳ್ತೀವಿ. ಅದೇ 5 lakh ಅಲ್ಲಿ 1 lakh ಈ ರೀತಿ ಕೇಸ್ ಅಲ್ಲಿ ಇದೆ ಅಂತ ಅಂದ್ರೆ
ಸೊ ಯೂಸಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಸ್ವಲ್ಪ ಮೊದ್ಲೇನೆ ಅವೇರ್ ಆಗಿರ್ತಾರೆ. ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನಾದ್ರೂ ಕೊಡ್ಬೇಕು ಅಂತ ಅನ್ಸಿದ್ರೆ ಅದನ್ನ ಯಾವ್ದ್ರಲ್ಲಿ ನಾವು ಡಿಸ್ಕ್ಲೋಸ್ ಮಾಡ್ತೇವೆ, ನೋಟ್ಸ್ ಟು ಅಕೌಂಟ್ ಅಲ್ಲಿ ಡಿಸ್ಕ್ಲೋಸ್ ಮಾಡ್ತೇವೆ. ಅದನ್ನ ನಾವ್ ಏನಂತ ಕರಿತೇವೆ, ಡಿಸ್ಕ್ಲೋಶರ್ ಅಂತ ಅಂದ್ಬಿಟ್ಟು ಕರಿತೇವೆ. ಇಸ್ ಇಟ್ ಓಕೆ? ಈಗ ಡಿಸ್ಕ್ಲೋಶರ್ ಅಂತ ಅಂದ್ರೆ ಮೀನಿಂಗ್ ಏನು ಅಂತ ಅರ್ಥ ಆಯ್ತು. ಡಿಸ್ಕ್ಲೋಶರ್ ನಾವ್ ಎಲ್ಲಿ ತೋರಿಸ್ಕೊಳ್ತೇವೆ, ನೋಟ್ಸ್ ಟು ಅಕೌಂಟ್ಸ್ ಅಲ್ಲಿ ಏನೆಲ್ಲ ಬರುತ್ತೆ ಅದನ್ನ ಡಿಸ್ಕ್ಲೋಶರ್ ಅಂತ ಅಂದ್ಬಿಟ್ಟು ಕರಿತೀವಿ. ಸೊ ಅದು ಡಿಸ್ಕ್ಲೋಶರ್. ಪ್ರೆಸೆಂಟೇಶನ್ ಅಲ್ಲ, ಪ್ರೆಸೆಂಟೇಶನ್ ನಾವ್ ಎಲ್ಲಿ ಮಾಡೋದು, ಬ್ಯಾಲೆನ್ಸ್ ಶೀಟ್, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ಇಕ್ವಿಟಿಯಲ್ಲಿ ನಾವು ಪ್ರೆಸೆಂಟೇಶನ್ ಮಾಡ್ತೇವೆ. ಸೊ ಏನೆಲ್ಲ ಡಿಸ್ಕ್ಲೋಶರ್ ಎಕ್ಸ್ಟ್ರಾ ಇನ್ನು ಹೇಳ್ಬೇಕು ಅಂತ ಇದೆ ಅದನ್ನ ನಾವೆಲ್ಲಿ ತೋರಿಸ್ತೇವೆ, ನೋಟ್ಸ್ ಟು ಅಕೌಂಟ್ಸ್ ಅಲ್ಲಿ ತೋರಿಸ್ತೇವೆ. ಇಸ್ ಇಟ್ ಓಕೆ? ಸೊ ನಾವ್ ದ ಇಂಟ್ರೊಡಕ್ಷನ್. ಸೊ ಈ ಇಂಟ್ರೊಡಕ್ಷನ್ ಅಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಡಿಸ್ಕ್ಲೋಶರ್ ಯಾಕೆ ಬಂತು ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಸೊ ಈ ಡಿಸ್ಕ್ಲೋಸ್ ಮಾಡ್ಬೇಕು ಅನ್ನುವಂತಹ ಕಾನ್ಸೆಪ್ಟ್ ಯಾಕೆ ಬಂತು ಅಂತ ಅಂದ್ಬಿಟ್ಟು. ಓಕೆ, ಎಕ್ಸ್ಟೆಂಟ್ ಆಫ್ ಸ್ಟ್ಯಾಂಡರ್ಡೈಸೇಷನ್, ಡೈವರ್ಸಿಟಿ ಇನ್ ಅಕೌಂಟಿಂಗ್ ಪಾಲಿಸಿ ಇಸ್ ಅನ್ಅವಾಯ್ಡಬಲ್ ಫಾರ್ 2 reasons. ಸೊ ಸ್ಟ್ಯಾಂಡರ್ಡೈಸ್ಡ್ ವೇನ ನಾವು ಒಂದು ಫಾರ್ಮ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ, ಅಥವಾ ಡೈವರ್ಸಿಟಿ ಆಫ್ ಅಕೌಂಟಿಂಗ್ ಪಾಲಿಸಿ ಇದೆ ಅಲ್ವಾ, ತುಂಬಾ ಅಕೌಂಟಿಂಗ್ ಪಾಲಿಸೀಸ್ ಇದೆ, ಅದನ್ನೆಲ್ಲ ಅವಾಯ್ಡ್ ಮಾಡ್ಬೇಕು ಅಂತ ಅಂದ್ರೆ ನಮ್ಗೆ ಆಗ್ತಾ ಇಲ್ಲ, ಅನ್ಅವಾಯ್ಡಬಲ್ ಆಗಿದೆ. ಯಾಕೆ? ಫಾರ್ 2 reasons. ಏನಿಲ್ಲ ಆ ರೀಸನ್ ಅಂತ ನೋಡುದಾದ್ರೆ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಕ್ಯಾನ್ ನಾಟ್ and do not cover all possible areas of accounting, and enterprises have freedom of adopting any reasonable accounting policy in areas not covered by accounting standard. So AS ಏನು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಏನ್ ಮಾಡಿದ್ದಾರೆ ಅದ್ರಲ್ಲಿ ಎಲ್ಲಾ ಪಾಸಿಬಲ್ ಏರಿಯಾಸ್ ಕೂಡ ಕವರ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವ್ರಿಗೆ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಲ್ಲಿ ಯಾವ ತರ ಇರೋ ಐಟಮ್ಸ್ ಗಳನ್ನ ಕವರ್ ಮಾಡಿದ್ರೆ, ಮಟೀರಿಯಲ್ ಫಿನಾನ್ಷಿಯಲ್ ಐಟಮ್ಸ್ ನ ಕವರ್ ಮಾಡಿದ್ರೆ, ಸೊ ಎಲ್ಲಾ ಐಟಮ್ಸ್ ನ ಕೂಡ ಅವ್ರಿಗೆ ಕವರ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕೆ ಏನ್ ಹೇಳಿದ್ದಾರೆ ಅಂತ ಅಂದ್ರೆ, ಎಂಟರ್ಪ್ರೈಸ್ ಗೆ ಫ್ರೀಡಮ್ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ಏನ್ ಮಾಡಿದ್ದಾರೆ, ಎಂಟರ್ಪ್ರೈಸಸ್ ಗೆ ಫ್ರೀಡಮ್ ಕೊಟ್ಟಿದ್ದಾರೆ. ನೀವು ನಿಮ್ಗೆ ಯಾವ್ದು ರೀಸನಬಲ್ ಅಂತ ಅನ್ಸುತ್ತೆ ಅಂತಹ ಅಕೌಂಟಿಂಗ್ ಪಾಲಿಸಿನ ನೀವು ಚೂಸ್ ಮಾಡಬಹುದು ಅಂತ. ಈ ತರ ಆದ್ರೆ ಒಂದೊಂದು ಕಂಪನಿಗಳು ಒಂದೊಂದ್ ತರ ಅಕೌಂಟಿಂಗ್ ಪಾಲಿಸಿ ಫಾಲೋ ಮಾಡುತ್ತೆ, ರೈಟ್? ಡೈವರ್ಸಿಟಿ ಆಫ್ ಅಕೌಂಟಿಂಗ್ ಪಾಲಿಸಿ ಆಗುತ್ತೆ. ಒಂದು ಸ್ಟ್ಯಾಂಡರ್ಡೈಸ್ಡ್ ವೇ ಅಲ್ಲಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ಲಿಕ್ಕೆ ಆಗಲ್ಲ, ಒಂದೇ ಇದರ ಸ್ಟ್ಯಾಂಡರ್ಡೈಸ್ಡ್ ವೇ ಅಲ್ಲಿ ನಾವು ಪ್ರಿಪೇರ್ ಮಾಡ್ಲಿಕ್ಕೆ ಆಗಲ್ಲ, ರೈಟ್? Next, since enterprise operate in diverse situation, it is impossible to develop a single set of policies applicable to enterprises for all time. Enterprises ಏನಿದೆ, so diverse situation ನಲ್ಲಿ this situation ನ ಫೇಸ್ ಮಾಡ್ತಾ ಇರುತ್ತೆ, right? We know that environment ಅಂದ್ರೆ business ಅಂತ ಅಂದ್ರೆ there is a lot of uncertainty. So ತುಂಬಾ ತರಹದ ಸಿಚುವೇಶನ್ಸ್ ಬರುತ್ತೆ, ಎಲ್ಲದನ್ನ ಕೂಡ ಫೇಸ್ ಮಾಡ್ಬೇಕು. ಎಲ್ಲಾ ಸಿಚುವೇಶನ್ಸ್ ಗೂ ಆಲ್ರೆಡಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಲ್ಲಿ ನಾವು ಪಾಲಿಸೀಸ್ ಗಳನ್ನ ಹಾಕ್ಲಿಕ್ಕೆ ಆಗ್ತದ? ಕಷ್ಟ, ಯಾಕಂದ್ರೆ ನಮ್ಗೆ ಗೊತ್ತೇ ಇರೋದಿಲ್ಲ. ದಟ್ ವಾಸ್ ಅನ್ ಅನ್ಸರ್ಟೈನಿಟಿ, ರೈಟ್? ಸೊ ಮುಂದೆ ಏನಾಗುತ್ತೆ ಅನ್ನೋದು ನಮಗೆ ಗೊತ್ತೇ ಇಲ್ಲ. ಮುಂದೆ ಆಗುವಂತ ಎಲ್ಲಾ ಸಿಚುವೇಶನ್ಸ್ಗೂ ಕೂಡ ನಾವು ಅಕೌಂಟಿಂಗ್ ಪಾಲಿಸಿನ ಮಾಡ್ಲಿಕ್ಕೆ ಆಗತ್ತಾ? No, ಆಗಲ್ಲ. So it is impossible to develop a single set of policies applicable to all enterprises for all time. ಎಲ್ಲಾ ಎಂಟರ್ಪ್ರೈಸಸ್ ಗೂ ಎಲ್ಲಾ ತರಹದ ಟೈಮ್ಗೂ ಸೆಟ್ ಆಗೋ ರೀತಿ, ಸೂಟ್ ಆಗೋ ರೀತಿ ನಮ್ಗೆ ಸಿಂಗಲ್ ಸೆಟ್ ಆಫ್ ಪಾಲಿಸೀಸ್ ನ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಇವೆರಡು ರೀಸನ್ ಇಂದ ಏನಾಯ್ತು, ನಮ್ಗೆ ಸ್ಟ್ಯಾಂಡರ್ಡೈಸೇಷನ್ ಕೊಡ್ಲಿಕ್ಕೆ ಆಗಿಲ್ಲ, ಡೈವರ್ಸಿಟಿ ಆಫ್ ಅಕೌಂಟಿಂಗ್ ಪಾಲಿಸಿನ ಅವಾಯ್ಡ್ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಇವೆರಡು ಮಾಡ್ಲಿಕ್ಕೆ ಆಗ್ಲಿಲ್ಲ. ಓಕೆ, ಇದರಿಂದ ನಮ್ಗೆ ಏನ್ ಪ್ರಾಬ್ಲಮ್ ಆಯ್ತು ಹಾಗಾದ್ರೆ? ಬಟ್ ದಿಸ್ ಡಿಫರೆನ್ಸ್ ಇನ್ ಅಕೌಂಟಿಂಗ್ ಪಾಲಿಸೀಸ್ ರೆಡ್ಯೂಸಸ್ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯಾರಬಿಲಿಟಿ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ್ದೆಲ್ಲ ಬರುತ್ತೆ. ಫಸ್ಟ್ ಒನ್ ಇಸ್ ಅಂಡರ್ಸ್ಟ್ಯಾಂಡಬಿಲಿಟಿ, ಸೆಕೆಂಡ್ ಒನ್ ಇಸ್ ರಿಲಿವೆನ್ಸ್, ಥರ್ಡ್ ಒನ್ ಇಸ್ ರಿಲಯಬಿಲಿಟಿ, and the fourth one is comparability of financial statements. So 4 qualitative characteristics ಇದೆ ಅಂತ ಅಂದ್ಬಿಟ್ಟು ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿದ್ದೇವೆ. ಓಕೆ, ಈ ಡಿಫರೆನ್ಸ್ ಇದೆಲ್ಲ ಸ್ಟ್ಯಾಂಡರ್ಡೈಸೇಷನ್ ಇಲ್ಲ, ಡೈವರ್ಸಿಟಿ ಇನ್ ಅಕೌಂಟಿಂಗ್ ಪಾಲಿಸಿನ ಅವಾಯ್ಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಇವೆರಡರಿಂದ ಏನಾಗಿದೆ, ನಮ್ಗೆ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ಬೇಕಾದ್ರೆ ಇನ್ಕ್ಲೂಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್, ಯಾವ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್? ಕಂಪ್ಯಾರಬಿಲಿಟಿ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಬೇರೆ ಬೇರೆ ಕಂಪನಿಯ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕಂಪೇರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಬಿಕಾಸ್
ಎಲ್ಲರೂ ಬೇರೆ ವೇಯಲ್ಲಿ ಅಕೌಂಟಿಂಗ್ ಪಾಲಿಸಿನ ಯೂಸ್ ಮಾಡ್ತಾ ಇದಾರೆ, ಒಂದು ಸ್ಟ್ಯಾಂಡರ್ಡೈಸ್ಡ್ ಫಾರ್ಮ್ ಅಲ್ಲಿ ಯೂಸ್ ಮಾಡ್ತಾ ಇಲ್ಲ. ಸೊ ಕಂಪೇರ್ ಮಾಡ್ಲಿಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಇವೆರಡರಿಂದ, ರೈಟ್. ಅದಕ್ಕೋಸ್ಕರ ಒಂದು ಡಿಸಿಷನ್ಗೆ ಬರ್ತಾರೆ ಏನಂತ, ಫಾರ್ ದಿಸ್ ಇದಕ್ಕೋಸ್ಕರ AS1 ಅನ್ನ ತಗೊಂಡ್ ಬಂದ್ರು. ಏನದು, ರಿಕ್ವೈರ್ಸ್ ಎಂಟರ್ಪ್ರೈಸ್ ಟು ಡಿಸ್ಕ್ಲೋಸ್ ಸಿಗ್ನಿಫಿಕೆಂಟ್ ಅಕೌಂಟಿಂಗ್ ಪಾಲಿಸಿ. ಆ ಕಂಪನೀಸ್ ಗಳು ಏನೆಲ್ಲ ಅಕೌಂಟಿಂಗ್ ಪಾಲಿಸೀಸ್ ಯೂಸ್ ಮಾಡಿದ್ದಾರೆ, ಸಿಗ್ನಿಫಿಕೆಂಟ್ ಆಗಿರುವಂತಹ ಅಕೌಂಟಿಂಗ್ ಪಾಲಿಸಿ ಯೂಸ್ ಮಾಡಿದ್ರೆ ದೇ ಹ್ಯಾವ್ ಟು ಡಿಸ್ಕ್ಲೋಸ್ ಮಾಡಬೇಕು. ಆಕ್ಚುಲಿ ಅಡಾಪ್ಟೆಡ್ ಅಂಡ್ ಎನಿ ಚೇಂಜಸ್ ಇನ್ ಅಕೌಂಟಿಂಗ್ ಪಾಲಿಸಿ, ಯಾವ್ದನ್ನ ಆಕ್ಚುಲ್ ಆಗಿ ಅಕೌಂಟಿಂಗ್ ಪಾಲಿಸಿನ ಅಡಾಪ್ಟ್ ಮಾಡಿದ್ರೆ ಅಥವಾ ಇಷ್ಟು ವರ್ಷ ಅಡಾಪ್ಟ್ ಮಾಡಿದ್ರಲ್ಲಿ ಈ ವರ್ಷ ಏನ್ ಚೇಂಜಸ್ ಮಾಡ್ಕೊಂಡಿದ್ದಾರೆ, ಸೊ ಇದನ್ನ ಎಲ್ಲಾನು ಕೂಡ ಡಿಸ್ಕ್ಲೋಸ್ ಮಾಡಬೇಡಿ. ಸೊ ಪಾಲಿಸಿ ನಮ್ಗೆ ಎಲ್ಲಾ ಎಂಟರ್ಪ್ರೈಸ್ ಗಳು ಒಂದೇ ತರ ಪಾಲಿಸೀಸ್ ನ ಯೂಸ್ ಮಾಡ್ಲಿ ಅಂತ ಅಂದ್ಬಿಟ್ಟು ನಮ್ಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಯಾಕಂತಂದ್ರೆ ಇವೆರಡು ರೀಸನ್ಗೆ ಅಟ್ ಲೀಸ್ಟ್ ನೀವು ಯೂಸ್ ಮಾಡ್ತಾ ಇರುವಂತಹ ಪಾಲಿಸಿ ಯಾವ್ದು ಅನ್ನೋದು ಡಿಸ್ಕ್ಲೋಸ್ ಮಾಡಿ ಅಂತ ಹೇಳ್ಬೋದು ಅಲ್ವಾ. ಸೊ ದಟ್ ಯೂಸರ್ಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಗೆ ಕಂಪೇರ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ, ಇವಾಗೆಲ್ಲ ಯಾವ್ಯಾವ ಪಾಲಿಸಿನ ಯೂಸ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾದ್ರೆ, ರೈಟ್. ದಟ್ ಇಸ್ ವೈ ಡಿಸ್ಕ್ಲೋಷರ್ ಬಂದಿದ್ದು, ಅದಕ್ಕೋಸ್ಕರ ಡಿಸ್ಕ್ಲೋಷರ್ ಬಂದಿದ್ದು. So disclosure is more important. This accounting standard applies to all enterprises. So applicability of accounting standard chapter ಇಲ್ಲಿ ನಾನು ಹೇಳಿದ್ದೆ ಒಂದಿಷ್ಟು ಕಂಪನೀಸ್ ಗಳಿಗೆ ಎಕ್ಸೆಂಪ್ಷನ್ ರಿಲ್ಯಾಕ್ಸೇಷನ್ ಇರುತ್ತೆ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ಒರಿಜಿನ್ ಅಪ್ಲೈ ಮಾಡಿದ್ರೆ ಬೇಡ ಅಂತ ಯಾರಿಗೆಲ್ಲ ಇದ್ದಿತ್ತು, ಲೆವೆಲ್ 2 ಎಂಟರ್ಪ್ರೈಸಸ್, ಲೆವೆಲ್ 3 ಎಂಟರ್ಪ್ರೈಸಸ್, ಲೆವೆಲ್ 4 ಎಂಟರ್ಪ್ರೈಸಸ್, ಹಾಗೆ SMC. ಸೊ ಕಂಪನೀಸ್ ಅಲ್ಲಿ SMC ಇತ್ತು, ನಾನ್ ಕಾರ್ಪೊರೇಟ್ ಎನಿಟೀಸ್ ಅಲ್ಲಿ ಇವಿಷ್ಟು ಇತ್ತು. ಸೊ ಇವಿಷ್ಟಕ್ಕೂ ಏನಿದೆ, ಎಕ್ಸೆಂಪ್ಷನ್ ಅಂಡ್ ರಿಲ್ಯಾಕ್ಸೇಷನ್ ಇದೆ. ಸೊ ಆ ಎಕ್ಸೆಂಪ್ಷನ್ ಅಂಡ್ ರಿಲ್ಯಾಕ್ಸೇಷನ್ ಅಲ್ಲಿ AS1 ಇತ್ತಾ? ನೋ. AS3 ಇತ್ತು. ವಿ ನೋ ದಟ್ AS3 ದಟ್ ಇಸ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಇದೆಲ್ಲದಕ್ಕೂ ಕೂಡ ಎಕ್ಸೆಂಪ್ಷನ್ ಇತ್ತು. ಆದ್ರೆ AS1 ನೋ, AS1 will applicable to all entities. This applies to all enterprises. Is it okay? Next, fundamental accounting assumption. We know that fundamental accounting assumption anta andre 3 ide namage. That is going concern, accrual basis, consistency. So ee 3 assumption na ನಾವು ಅಸ್ಯೂಮ್ ಮಾಡಿನೇ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡಬೇಕು. ಹಾಗೆ ಇಫ್ ಇನ್ ಕೇಸ್ ಯೂಸಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆದ್ರೂ ಆಗಿದ್ರೆ ಈ 3 ಅಸಂಪ್ಷನ್ ಕೂಡ ಫಾಲೋ ಮಾಡ್ಬಿಟ್ಟು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಕಂಪನೀಸ್ ಪ್ರಿಪೇರ್ ಮಾಡಿದ್ದೆ ಅನ್ನೋ ಅಸಂಪ್ಷನ್ ನ ಇಟ್ಕೊಂಡು ನಾವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಓದಬೇಕು. ಇದನ್ನ ನಾನು ಯಾವ ಚಾಪ್ಟರ್ ಅಲ್ಲಿ ಹೇಳಿದ್ದೆ, ಫ್ರೇಮ್ವರ್ಕ್, ದಟ್ ಇಸ್ ಸೆಕೆಂಡ್ ಚಾಪ್ಟರ್ ಅಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೀನಿ. ಗೋಯಿಂಗ್ ಕನ್ಸರ್ನ್ ಮೀನ್ಸ್ ಫ್ಯೂಚರ್ ಅಲ್ಲೂ ಕೂಡ ನನ್ನ ಕಂಪನಿ ಇರುತ್ತೆ ಅನ್ನುವಂತಹ ಅಸಂಪ್ಷನ್ ನ ಇಟ್ಕೊಂಡು ನಾನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡಬೇಕು. ಅಕ್ರಿಯಲ್ ಬೇಸಿಸ್ ಅಂತ ಹೇಳಿದ್ರೆ ಓನ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ ಅಲ್ಲ. ಸೊ ಯಾವ್ದೆಲ್ಲ ಇವೆಂಟ್ ಈ ಇಯರ್ ಆಗಿದೆ ಅದನ್ನ ನಾವೆಲ್ಲಾನು ಕೂಡ ರೆಕಾರ್ಡ್ ಮಾಡುವಂತದ್ದು, ನಾಟ್ ಓನ್ಲಿ ಆನ್ ದ ಕ್ಯಾಶ್ ಬೇಸಿಸ್. ಓಕೆ, what do you mean by consistency? While following the accounting policy we have to maintain the consistency. If in case ನಾವು ಪಾಲಿಸಿನ ಚೇಂಜ್ ಮಾಡ್ತೇವೆ ಅಂತಂದ್ರೆ ಯಾವಾಗೆಲ್ಲ ಮಾಡ್ಬೋದು, ಬೈ ಸ್ಟ್ಯಾಚ್ಯೂಟ್ ಹೇಳ್ತಾ ಇದೆ ಅಂದ್ರೆ ಮಾಡ್ಬೋದು, ಬೈ AS ಹೇಳ್ತಾ ಇದೆ ಅಂತ ಅಂದ್ರೆ ಮಾಡ್ಬೋದು, ಫಾರ್ ಅಪ್ರೋಪ್ರಿಯೇಟ್ ಪ್ರೆಸೆಂಟೇಷನ್ ಗೋಸ್ಕರ ನಾವು ಮಾಡ್ಬೋದು. ಓಕೆ, ಫಂಡಮೆಂಟಲ್ ಅಕೌಂಟಿಂಗ್ ಅಸಂಪ್ಷನ್ ಇಫ್ ಫಾಲೋವರ್ ನಾಟ್ ರಿಕ್ವೈರ್ಡ್ ಟು ಬಿ ಡಿಸ್ಕ್ಲೋಸ್ಡ್. ಅವಾಗ ಡಿಸ್ಕ್ಲೋಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಇವು 3 ಅಸಂಪ್ಷನ್ ನೀವು ಫಾಲೋ ಮಾಡ್ಬಿಟ್ಟು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡಿದೀವಿ ಅಂತ ಅಂದ್ರೆ ನೀವು ನೋಟ್ಸ್ ಟು ಅಕೌಂಟ್ ಅಲ್ಲಿ ಡಿಸ್ಕ್ಲೋಸ್ ಮಾಡ್ಬೇಕಾ? ನೋ, ಅವಶ್ಯಕತೆ ಇಲ್ಲ. ಅದೇ ಇಫ್ ನಾಟ್ ಫಾಲೋವರ್ಡ್, ಈ ಮೂರಲ್ಲಿ ಯಾವ್ದಾದ್ರು ಒಂದು ಅಸಂಪ್ಷನ್ ಫಾಲೋ ಮಾಡಿಲ್ಲ ಅಥವಾ ಈ 3 ಅಸಂಪ್ಷನ್ ಫಾಲೋ ಮಾಡಿಲ್ಲ ಅಂದ್ರೆ ಐ ಹ್ಯಾವ್ ಟು ಡಿಸ್ಕ್ಲೋಸ್ ಇನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ನೆಕ್ಸ್ಟ್, accounting policies refers to the specific accounting principle. ಯಾವ್ದ್ರ ರಿಲೇಟೆಡ್ ಪ್ರಿನ್ಸಿಪಲ್ಸ್ ಇದು? ಅಕೌಂಟಿಂಗ್ ರಿಲೇಟೆಡ್. ಅಕೌಂಟಿಂಗ್ ಪಾಲಿಸಿ ಅಂತ ಹೇಳಿದ್ರೆ ಪ್ರಿನ್ಸಿಪಲ್ ಹೌದು, ಬಟ್ ಯಾವ್ದ್ರ ರಿಲೇಟೆಡ್ ಪ್ರಿನ್ಸಿಪಲ್ಸ್? ಅಕೌಂಟಿಂಗ್ ಸ್ಪೆಸಿಫಿಕ್ ಅಕೌಂಟಿಂಗ್ ರಿಲೇಟೆಡ್ ಪ್ರಿನ್ಸಿಪಲ್ಸ್ ಅಂಡ್ the methods of applying those principles. ಯಾವ ರೀತಿ ಆ ಪ್ರಿನ್ಸಿಪಲ್ಸ್ ನ ಅಪ್ಲೈ ಮಾಡೋದು ಅಂತ ಕೂಡ ನಾವು ಅಕೌಂಟಿಂಗ್ ಪಾಲಿಸೀಸ್ ಅಲ್ಲಿ ನೋಡಬಹುದು. It will be adopted by the enterprises in the preparation and presentation of financial statement. ಯಾರು ಈ ಅಕೌಂಟಿಂಗ್ ಪಾಲಿಸಿನ ಯೂಸ್ ಮಾಡ್ತಾರೆ? ಎಂಟರ್ಪ್ರೈಸಸ್ ಗಳು. ಯಾವಾಗ? The preparation and presentation of financial statements. So this is what accounting policies refers to the specific accounting principles and the methods of applying those principles adopted by the enterprises in the preparation and presentation of financial statement. Okay, next. So now selection of accounting policy.
ಮೇಜರ್ ಕನ್ಸಿಡರೇಷನ್ while selection of particular policies are, ಯಾವುದೇ ಕಂಪನಿ ಆಗಿರ್ಲಿ ಅವರು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ಬೇಕಾದ್ರೆ ಅಕೌಂಟಿಂಗ್ ಪಾಲಿಸಿನ ಸೆಲೆಕ್ಟ್ ಮಾಡ್ತಾರೆ, ರೈಟ್? ಸೊ ಆ ಅಕೌಂಟಿಂಗ್ ಪಾಲಿಸಿನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಏನೆಲ್ಲ ಮೇಜರ್ ಆಗಿರುವಂತ ಕನ್ಸಿಡರೇಷನ್ ನ ತಗೊಳ್ತಾರೆ ಅಂತ ಹೇಳಿದ್ರೆ ದೀಸ್ 4 ಕನ್ಸಿಡರೇಷನ್ಸ್ ತಗೊಳ್ತಾರೆ while selecting the accounting policy. ಸೊ ಏನಿಲ್ಲ ಅಂತ ನೋಡೋದಾದ್ರೆ ಪ್ರಿಯುಡೆನ್ಸ್, ಕನ್ಸರ್ವೇಟಿಸಮ್. ಸೊ ಪ್ರಿಯುಡೆನ್ಸ್ ಅಂತ ಹೇಳಿದ್ರೆ ಇದ್ರ ಅಲ್ಟಿಮೇಟ್ ಗೋಲ್ ಏನು ಅಂತ ಅಂದ್ರೆ ಪ್ರಾಫಿಟ್ಸ್ ಆರ್ ನಾಟ್ ಓವರ್ ಸ್ಟೇಟೆಡ್. ಪ್ರಾಫಿಟ್ ನ ನಾವು ಓವರ್ ಸ್ಟೇಟ್ ಮಾಡಬಾರ್ದು. ಲಾಸಸ್ ಆರ್ ನಾಟ್ ಅಂಡರ್ ಸ್ಟೇಟೆಡ್. ಸೊ ಪ್ರಾಫಿಟ್ ನ ಓವರ್ ಸ್ಟೇಟ್ ಮಾಡಬಾರ್ದು ಅಂತ ಹೇಳಿದ್ರೆ ಸೊ ಆಕ್ಚುಯಲ್ ಪ್ರಾಫಿಟ್ ನಮ್ಗೆ 50,000 ಆಗಿರೋದು ಈ ವರ್ಷ, ಅದನ್ನ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಏನಂತ ತೋರಿಸ್ಕೊಳ್ತಾ ಇದ್ದೇವೆ, ನಮ್ಗೆ 70,000 ಈ ವರ್ಷ ಪ್ರಾಫಿಟ್ ಆಗಿದೆ ಅಂತ ಅಂದ್ಬಿಟ್ಟು ತೋರಿಸ್ಕೊಳ್ತಾ ಇದ್ದಾನೆ. ಸೊ ಎಷ್ಟು 20,000 ನಾನು ಎಕ್ಸ್ಟ್ರಾ ತೋರಿಸ್ಕೊಳ್ತಾ ಇದ್ದಾನೆ. ಇದರಿಂದ ಯೂಸರ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಗೆ ಮಿಸ್ಲೀಡ್ ಮಾಡಿದ ಹಾಗೆ ಆಗ್ತಾ ಇದೆ, ರೈಟ್? ಸೊ ಯೂಸರ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಗೆ 20,000 ಇನ್ನೂ ಜಾಸ್ತಿ ಪ್ರಾಫಿಟ್ ಆಗಿದೆ ನಮ್ದು ಅಂತ ಅಂದ್ಬಿಟ್ಟು ತೋರಿಸ್ಕೊಳ್ತಾ ಇದೆ. ಸೊ ಅವ್ರನ್ನ ಮಿಸ್ಲೀಡ್ ಮಾಡ್ತಾ ಇದ್ದೇವೆ, ಆ ರೀತಿ ಮಾಡಬಾರ್ದು. ನೆಕ್ಸ್ಟ್, ಲಾಸಸ್ ಆರ್ ನಾಟ್ ಅಂಡರ್ ಸ್ಟೇಟೆಡ್. ಈಗ ನನ್ನ ಕಂಪನಿಯಲ್ಲಿ 10,000 ಈ ವರ್ಷ ಲಾಸ್ ಆಗಿದೆ. ಸೊ 10,000 ಲಾಸ್ ಆಗಿದೆ, ಬಟ್ ನಾನು ಜಸ್ಟ್ 1,000 rupees ಲಾಸ್ ಆಗಿದೆ ಅಂತ ಅಂದ್ಬಿಟ್ಟು ತೋರಿಸ್ಕೊಳ್ತಾ ಇದ್ದೀನಿ. ಸೊ ಇದರಿಂದ ಏನಾಯ್ತು, ಯೂಸಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಗೆ ಮಿಸ್ಲೀಡ್ ಮಾಡ್ತಾ ಇದ್ದೇವೆ. ನಮ್ ಕಂಪನಿ ಚೆನ್ನಾಗೇ ಇದೆ, ಸ್ವಲ್ಪ ಜಸ್ಟ್ 1,000 rupees ಲಾಸ್ ಆಗಿದೆ ಅಷ್ಟೇ, 10,000 ಅಲ್ಲ ಅಂತ ಅಂದ್ಬಿಟ್ಟು ತೋರಿಸ್ಕೊಳ್ತಾ ಇದ್ದೇವೆ. ಸೊ ನಮ್ಮ ಕಂಪನಿ ಬಗ್ಗೆ ಮಿಸ್ಲೀಡ್ ಮಾಡ್ತಾ ಇದ್ದೀವಿ ನಾವು ಅಂತ ಅಂದ್ಬಿಟ್ಟು. ಎಷ್ಟು ಅದು 9,000 rupees ಅಲ್ಲಿ. ಸೊ ಮಿಸ್ಲೀಡ್ ಮಾಡ್ತಾ ಇದ್ದೇವೆ ಅಂತ. ಸೊ ಆ ರೀತಿ ಕೂಡ ಮಾಡಬಾರ್ದು. ಲಾಸಸ್ ಆಗಿದ್ರೆ ನಾವು ಅದನ್ನ ಅಂಡರ್ ಸ್ಟೇಟ್ ಮಾಡಬಾರ್ದು. ನೆಕ್ಸ್ಟ್, ಅಸೆಟ್ಸ್ ಆರ್ ನಾಟ್ ಓವರ್ ಸ್ಟೇಟೆಡ್. ಸೊ ಅಸೆಟ್ ಕೂಡ ಅಷ್ಟೇ ಇದೇ ರೀತಿ. ಸೊ 50,000 ಅಮೌಂಟ್ ಆಫ್ ಅಸೆಟ್ಸ್ ಇದೆ ನನ್ನ ಹತ್ರ, ಬಟ್ ನಾನು ಸ್ವಲ್ಪ ಇನ್ಕಮ್ ಜಾಸ್ತಿ ಆಗ್ಲಿ ನಂದು, ಅಥವಾ ನಂದು ನೆಟ್ವರ್ಕ್ ಚೆನ್ನಾಗಿದೆ ಅಂತ ಅನ್ಕೊಳ್ಳಿ, ಯೂಸಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ 50,000 ಇರುವಂತಹ ಮಷಿನರಿಗಳನ್ನ ನಾನು 70,000 ಅಥವಾ 80,000 ಅಂತ ಅಂದ್ಬಿಟ್ಟು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ತೋರಿಸ್ಕೊಳ್ತಾ ಇದ್ದೀನಿ ಅಂತ ಅಂದ್ರೆ ಸೊ ದಟ್ ಇಸ್ ಆಲ್ಸೋ ಮಿಸ್ಲೀಡ್ ಮಾಡ್ತಾ ಇದ್ದೀನಿ ಅಂತ ಆಗುತ್ತೆ. ಆ ರೀತಿ ಮಾಡಬಾರ್ದು. ಅಸೆಟ್ಸ್ ಗಳನ್ನ ಓವರ್ ಸ್ಟೇಟ್ ಮಾಡಬಾರ್ದು. ಹಾಗೆ ಲಯಬಿಲಿಟೀಸ್ ಗಳನ್ನ ಅಂಡರ್ ಸ್ಟೇಟ್ ಮಾಡಬಾರ್ದು. ನಾನು 50,000 ಸಾಲ ತಗೊಂಡಿದ್ದೇನೆ, ಬಟ್ ನಾನು ತೋರಿಸ್ಕೊಳ್ತಾ ಇರೋದು ಇಲ್ಲಪ್ಪ ಜಸ್ಟ್ 30,000 ಅಷ್ಟೇ ನನ್ನ ಕಂಪ್ನಿಯಲ್ಲಿ ಸಾಲ ಇದೆ ಅಂತ ಅಂದ್ಬಿಟ್ಟು ತೋರಿಸ್ಕೊಳ್ತಾ ಇದ್ದೀನಿ. ಇಸ್ ಇಟ್ ಗುಡ್? ನೋ. ಯೂಸಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಗೆ ನಾವು ಮಿಸ್ಲೀಡ್ ಮಾಡ್ತಾ ಇದ್ದೇವೆ ಅಂತ ಅಂದ್ಬಿಟ್ಟು ಆಗುತ್ತೆ. ಸೊ ಈ ರೀತಿ ಯೂಸಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಗೆ ಮಿಸ್ಲೀಡ್ ಮಾಡಬಾರ್ದು. ಸೊ ನಮ್ಮ ಕಂಪನಿ ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ವಿಂಡೋ ಡ್ರೆಸ್ ಮಾಡ್ಬಿಟ್ಟು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ತೋರಿಸಬಾರ್ದು. ವೈಲ್ ಸೆಲೆಕ್ಟಿಂಗ್ ದ ಅಕೌಂಟಿಂಗ್ ಪಾಲಿಸಿ ನಾವ್ ಇದನ್ನ ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ಏನು ವಿಂಡೋ ಡ್ರೆಸ್ಸಿಂಗ್ ಮಾಡೋ ರೀತಿ ನಮ್ಮ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ನಾವು ಪ್ರಿಪೇರ್ ಮಾಡಬಾರ್ದು. So that is what prudence conservatism. So yeah, provision should be created for all non-liabilities and losses. So ನಮ್ಗೆ ಏನೆಲ್ಲ ಲಯಬಿಲಿಟೀಸ್ ಗೊತ್ತಿದೆ, ಎಷ್ಟೆಲ್ಲ ಲಯಬಿಲಿಟೀಸ್ ಮುಂದೆ ಆಗುತ್ತೆ ಅಂತ ಗೊತ್ತಿದೆ, ಅಥವಾ ಮುಂದೆ ಇಷ್ಟು ಲಾಸಸ್ ಆಗಿದೆ ಅಂತ ನಮ್ಗೆ ಗೊತ್ತಿದ್ರೆ ಅದನ್ನ ನಾವು ಈಗಲೇ ಪ್ರಾವಿಷನ್ ಕ್ರಿಯೇಟ್ ಮಾಡಿರ್ಬೇಕು. ಅಂದ್ರೆ ಫ್ಯೂಚರ್ ಅಲ್ಲಿ ಏನೇ ಲಾಸಸ್ ಆಗುತ್ತೆ ಅಥವಾ ತೋರಿಸ್ಕೊಳ್ಬೇಕು. ಅದೇ ನಮ್ಗೆ ಫ್ಯೂಚರ್ ಅಲ್ಲಿ ಪ್ರಾಫಿಟ್ ಆಗುತ್ತೆ ಅಂತ ಗೊತ್ತಿದ್ರೆ ನಾವು ಈ ವರ್ಷ ತೋರಿಸ್ಕೊಳ್ಬೇಕಾ? ತೋರಿಸ್ಕೊಳ್ಳೋದು ಬೇಡ. ಸೊ ಪ್ರಾಫಿಟ್ ಇಂದ ಯೂಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಗೆ ಖುಷಿನೇ ಆಗುತ್ತೆ. ಅಂತಹ ಇನ್ಫಾರ್ಮೇಶನ್ ನಮ್ಗೆ ಬೇಡ. ನಮ್ಗೆ ಯಾವ ತರ ಇನ್ಫಾರ್ಮೇಶನ್ ನಾವು ಹಾಕ್ಬೇಕು ಅಂತ ಹೇಳಿದ್ರೆ, ಇಫ್ ಇನ್ ಕೇಸ್ ಫ್ಯೂಚರ್ ಅಲ್ಲಿ ಲಾಸಸ್ ಆಗುದಾದ್ರೆ, ಲಯಬಿಲಿಟೀಸ್ ಜಾಸ್ತಿ ಆಗುದ್ರೆ ಅಂತಹ ಇನ್ಫಾರ್ಮೇಶನ್ ನ ಹಾಕ್ಬೇಕು. ಸೊ ದಟ್ ಅವರು ಅವೇರ್ ಆಗಿರ್ತಾರೆ. ಅದೇ ನಮಗೆ ಪ್ರಾಫಿಟ್ ಆಗುತ್ತೆ ಫ್ಯೂಚರ್ ಅಲ್ಲಿ ಅಂತ ಅಂದ್ರೆ ಅದನ್ನ ನಾವು ತೋರಿಸ್ಕೊಳ್ತಾವ? ನೋ, ಬೇಡ. ಪ್ರಾಫಿಟ್ ಆದ್ರೆ ಎಲ್ಲರಿಗೂ ಕೂಡ ಖುಷಿನೇ, ಕಂಪನಿಗೂ ಖುಷಿ ಆಗುತ್ತೆ, ಯೂಸಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಗೂ ಖುಷಿ ಆಗುತ್ತೆ. ಖುಷಿ ಬಗ್ಗೆ ತೋರಿಸ್ಕೊಳ್ಬೇಡ್ರಿ. ಅದೇ ಲಾಸಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಅದನ್ನ ತೋರಿಸ್ಕೊಳ್ಬೇಕು. ಬಿಕಾಸ್ ಅವೇರ್ ಬರಲಿ ಯೂಸಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಗೆ ಅಂತ ಅಂದ್ಬಿಟ್ಟು ನಾವು ಲಾಸಸ್ ಗಳನ್ನ ತೋರಿಸ್ಕೊಳ್ಬೇಕು ಅಂತ ಅಂದ್ಬಿಟ್ಟು ನಮ್ಗೆ ಪ್ರಿಯುಡೆನ್ಸ್ ಕಾನ್ಸೆಪ್ಟ್ ಹೇಳುತ್ತೆ. ಸೊ ಅಕೌಂಟಿಂಗ್ ಪಾಲಿಸಿನ ನಾವು ಸೆಲೆಕ್ಟ್ ಮಾಡ್ಬೇಕಾದ್ರೆ ಪ್ರಿಯುಡೆನ್ಸ್ ನ ಫಸ್ಟ್ ತಲೆಗೆ ಇಟ್ಕೊಂಡು ನಾವು ಸೆಲೆಕ್ಟ್ ಮಾಡಬೇಕು. ಸೊ ಪ್ರಾಫಿಟ್ ನ ಓವರ್ ಸ್ಟೇಟ್ ಮಾಡುವಂತಹ ನಮ್ದು ಅಕೌಂಟಿಂಗ್ ಪಾಲಿಸಿ ನಮ್ದಾಗಿರ್ಬಾರ್ದು. ಓಕೆ. Substance over form. Transactions should be accounted in accordance with their substance and financial reality and not merely by their legal form. So ಇದಕ್ಕೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೇನೆ. ಈಗ ನನ್ನ ಕಂಪನಿ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡ್ತು ಅಂತ ಅಂದ್ಬಿಟ್ಟು ಅನ್ಕೊಳ್ಳೋಣ. ಸೊ ಪ್ರಾಪರ್ಟಿನ 1/4/2025 ಅಲ್ಲಿ ನಾನು ಪರ್ಚೇಸ್ ಮಾಡಿದೆ. ನನ್ನ ಕಂಪನಿಯಿಂದ ಕ್ಯಾಶ್ ಹೋಗುತ್ತೆ ಅಂಡ್ ನನ್ನ ಕಂಪನಿಗೆ ಪ್ರಾಪರ್ಟಿ ಬರುತ್ತೆ, ರೈಟ್? ಅದೆಲ್ಲ ಯಾವಾಗ ನಡೆದಿದೆ?
ಈ ಟ್ರಾನ್ಸಾಕ್ಷನ್ 1/4/2025ಗೆ ನಡೆದಿದೆ. ಆದ್ರೆ ನನ್ನ ಕಂಪನಿ ಹೆಸರಲ್ಲಿ, ಸೊ ನನ್ನ ಕಂಪನಿ ಹೆಸರೇನು, ABC ಕಂಪನಿ ಅಂತ ಅಂದ್ಬಿಟ್ಟು ತಗೊಳ್ತಾ ಇದ್ದೇನೆ. ಓಕೆ, ಏನಾಗಿದೆ, 1/4/2025ಗೆ ನಾನು ಕ್ಯಾಶ್ ಕೊಟ್ಟಿದ್ದೇನೆ ಅಂಡ್ ಪ್ರಾಪರ್ಟಿ ನನ್ಗೆ ಬಂದಿದೆ. ಸೊ ಪ್ರಾಪರ್ಟಿ ನನ್ನ ಹತ್ರನೇ ಇದೆ. ಈಗ ನಾನು ಪ್ರಾಪರ್ಟಿನ ಯೂಸ್ ಮಾಡ್ಬಿಟ್ಟು ಬಿಸ್ನೆಸ್ ಕಂಡಕ್ಟ್ ಮಾಡ್ತಾ ಇದ್ದೇನೆ. ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ, ನನ್ನ ಹೆಸರಲ್ಲಿ ಇನ್ನು ರಿಜಿಸ್ಟ್ರೇಷನ್ ಆಗ್ಲಿಲ್ಲ. ಯಾವಾಗ? 1/4/2025ಗೆ ರಿಜಿಸ್ಟ್ರೇಷನ್ ಆಗಿದ್ದು ಯಾವಾಗ ಅಂತ ಅಂದ್ರೆ ಒಂದು 15/8/2025ಗೆ ರಿಜಿಸ್ಟ್ರೇಷನ್ ಆಯ್ತು. ಫೈನ್, 1/4/2025ಗೆ ನಾನು ಕ್ಯಾಶ್ ಕೊಟ್ಟು ಪ್ರಾಪರ್ಟಿನ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಂದೇ ಆಗಿದೆ ಈಗ ಪ್ರಾಪರ್ಟಿ. ಆದ್ರೆ ಲೀಗಲ್ ಫಾರ್ಮ್ ಅಲ್ಲಿ ರಿಜಿಸ್ಟ್ರೇಷನ್ ಆಗ್ಲಿಲ್ಲ ನನ್ನ ಹೆಸರಲ್ಲಿ ಅಷ್ಟೇ. ರಿಜಿಸ್ಟ್ರೇಷನ್ ಯಾವಾಗ ಆಗಿದೆ? 15/8/2025 ಆಗಿದೆ. ಸೊ ಯಾವಾಗ ನಮ್ಗೆ ಬಂತು ಅಂತ ಅಂದ್ಬಿಟ್ಟು ರೆಕಾರ್ಡ್ ಮಾಡ್ತೇವೆ. ಸೊ ಯಾವಾಗಿಂದ ನಾನು ಯೂಸ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೆ ಅವಾಗ್ಲೇ ನಾನು ರೆಕಾರ್ಡ್ ಮಾಡ್ತೇನೆ. ಸೊ ರಿಜಿಸ್ಟ್ರೇಷನ್ ಆಗ್ಲಿ, ಲೀಗಲ್ ಫಾರ್ಮ್ ನಂಗೆ ಸಿಗ್ಲಿ ಅಂತ ಅಂದ್ಬಿಟ್ಟು ಅಲ್ಲಿವರೆಗೂ ತನಕ ನಾನು ಕಾಯಲ್ಲ. ಯಾಕಂದ್ರೆ ಆಲ್ರೆಡಿ ನನ್ನ ಹೆಸರಲ್ಲೇ ಆಗಿದೆ. ಲೀಗಲ್ ರಿಜಿಸ್ಟ್ರೇಷನ್ ಆಗೋದು ಸ್ವಲ್ಪ ಲೇಟ್ ಆಗ್ತಾ ಇದೆ ಅಷ್ಟೇ. ಓಕೆ, so ಅದನ್ನ ಹೇಳಿದ್ರು, substance over form. Transaction should be accounted in accordance with the substance and financial reality, not merely by their legal form. Is it okay? Next, materiality. We know that materiality ಅಂದ್ರೆ ಏನು ಅಂತ ಅಂದ್ಬಿಟ್ಟು ನಮ್ಗೆ ಗೊತ್ತು. ಯಾವ್ದನ್ನ ನಾವು materiality ಅಂತ ಅಂದ್ಬಿಟ್ಟು ಕರಿತೀವಿ? ಯೂಸಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಗೆ ಯಾವ್ದಾದ್ರು ಇನ್ಫಾರ್ಮೇಶನ್ ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಅಂದ್ರೆ ಅಂತಹ ಇನ್ಫಾರ್ಮೇಶನ್ ನಾವು ಏನಂತ ಕರಿತೀವಿ? ಮಟೀರಿಯಲ್ ಅಂತ ಅಂದ್ಬಿಟ್ಟು ಕರಿತೀವಿ. ಸೊ ಎಲ್ಲಾ ಮಟೀರಿಯಲ್ ಐಟಮ್ಸ್ ಗಳು ಕೂಡ ನಾವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಕವರ್ ಮಾಡ್ಬೇಕು. ಅಂತಹ ಅಕೌಂಟಿಂಗ್ ಪಾಲಿಸಿನ ಯೂಸ್ ಮಾಡ್ಬೇಕು. ಜಸ್ಟ್ ಇಮ್ಮಟೀರಿಯಲ್ ಐಟಮ್ಸ್ ಗಳ ಬಗ್ಗೆ ನಾವು ಜಾಸ್ತಿ ಫೋಕಸ್ ಮಾಡಬಾರ್ದು while selecting the accounting policy. Okay, manner of disclosure. So ಈ ಚಾಪ್ಟರ್ ಅಲ್ಲಿ ನಮ್ಗೆ ಗೊತ್ತಾಯ್ತು ಡಿಸ್ಕ್ಲೋಸರ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು. ರೈಟ್, ಈ ಇಂಟ್ರಡಕ್ಷನ್ ನೋಡಿದಾಗ ಅಂಡ್ ಸ್ಟಾರ್ಟಿಂಗ್ ನಾನು ಈ ಎಕ್ಸಾಂಪಲ್ ಕೊಟ್ಟಾಗ ನಮ್ಗೆ ಗೊತ್ತಾಯ್ತು ಡಿಸ್ಕ್ಲೋಸರ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಆ ಡಿಸ್ಕ್ಲೋಸರ್ ಬಗ್ಗೆ ಕೂಡ ಸ್ವಲ್ಪ ನಾವು ಗಮನದಲ್ಲಿ ಇಟ್ಕೊಂಡಿರ್ಬೇಕು ಯಾವಾಗ ಅಕೌಂಟಿಂಗ್ ಪಾಲಿಸಿನ ಸೆಲೆಕ್ಟ್ ಮಾಡ್ಬೇಕಾದ್ರೆ. ಸೊ ಮ್ಯಾನರ್ ಆಫ್ ಡಿಸ್ಕ್ಲೋಸರ್ ಅಂದ್ರೆ ಎಲ್ಲಾ ಸಿಗ್ನಿಫಿಕೆಂಟ್ ಅಕೌಂಟಿಂಗ್ ಪಾಲಿಸೀಸ್ ಗಳನ್ನು ಕೂಡ ನಾವು ಒಂದೇ ಪ್ಲೇಸ್ ಅಲ್ಲಿ ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ಆಗ್ಬೇಕು. ಅಂತಹ ಅಕೌಂಟಿಂಗ್ ಪಾಲಿಸಿಗಳನ್ನ ನಾವು ಸೆಲೆಕ್ಟ್ ಮಾಡ್ಬೇಕು. ಓಕೆ, ಆಲ್ ಸಿಗ್ನಿಫಿಕೆಂಟ್ ಅಕೌಂಟಿಂಗ್ ಪಾಲಿಸಿ ಶುಡ್ ನಾರ್ಮಲಿ ಬಿ ಡಿಸ್ಕ್ಲೋಸ್ಡ್ ಇನ್ ಒನ್ ಪ್ಲೇಸ್. ಯಾವ ಪ್ಲೇಸ್ ಅಲ್ಲಿ ಡಿಸ್ಕ್ಲೋಸ್ ಮಾಡ್ತೇವೆ? ನೋಟ್ಸ್ ಟು ಅಕೌಂಟ್ಸ್ ಅಲ್ಲಿ ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ಆಗ್ಬೇಕು. ಅಂತಹ ಅಕೌಂಟಿಂಗ್ ಪಾಲಿಸಿಗಳನ್ನ ನಾವು ಸೆಲೆಕ್ಟ್ ಮಾಡ್ಬೇಕು. ಸೊ ವೈಲ್ ಸೆಲೆಕ್ಟಿಂಗ್ ದ ಪಾಲಿಸಿ ಏನೆಲ್ಲ ಕನ್ಸಿಡರೇಷನ್ ಗೆ ತಗೊಳ್ತೇವೆ ನಾವು? ಪ್ರೂಡೆನ್ಸ್, ದಟ್ ಇಸ್ ಪ್ರಾಫಿಟ್ ನ ನಾವು ಓವರ್ ಸ್ಟೇಟ್ ಮಾಡಿರಬಾರ್ದು. ಹಾಗೆ ಸಬ್ಸ್ಟಾನ್ಸ್ ಓವರ್ ಫಾರ್ಮ್, ಲೀಗಲ್ ಫಾರ್ಮ್ ಗೋಸ್ಕರ ಎಲ್ಲ ವೇಟ್ ಮಾಡೋದು ಬೇಡ. ಮಟೀರಿಯಲ್ ಆಗಿರುವಂತ ಐಟಮ್ಸ್ ಗಳನ್ನ ನಾವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ತೋರಿಸ್ಕೊಳ್ಬೇಕು. ಅಂತಹ ಅಕೌಂಟಿಂಗ್ ಪಾಲಿಸಿನ ನಾವು ಸೆಲೆಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕು. ನೆಕ್ಸ್ಟ್, ಮ್ಯಾನರ್ ಆಫ್ ಡಿಸ್ಕ್ಲೋಸರ್. ಎಲ್ಲಾ ಡಿಸ್ಕ್ಲೋಸರ್ಸ್ ಕೂಡ ನಾವು ಒಂದೇ ಪ್ಲೇಸ್ ಅಲ್ಲಿ ಡಿಸ್ಕ್ಲೋಸ್ ಮಾಡೋ ರೀತಿ ಇರುವಂತಹ ಅಕೌಂಟಿಂಗ್ ಪಾಲಿಸಿಗಳನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್, ಡಿಸ್ಕ್ಲೋಸರ್ ಆಫ್ ಚೇಂಜಸ್ ಇನ್ ಅಕೌಂಟಿಂಗ್ ಪಾಲಿಸೀಸ್. ಇಫ್ ಇನ್ ಕೇಸ್ ಅಕೌಂಟಿಂಗ್ ಪಾಲಿಸೀಸ್ ಅಲ್ಲಿ ಏನಾದ್ರು ಚೇಂಜಸ್ ಆದ್ರೆ ಐ ಹ್ಯಾವ್ ಟು ಡಿಸ್ಕ್ಲೋಸ್. ರೈಟ್, ನಾನು ಹೇಳಿದ್ದೆ ಯಾವ ಪಾಲಿಸಿನ ಅಡಾಪ್ಟ್ ಮಾಡ್ತಾ ಇದೀವಿ ಅಂತ ಅಂದ್ರೂ ಕೂಡ ಡಿಸ್ಕ್ಲೋಸ್ ಮಾಡ್ಬೇಕು. ಇಫ್ ಇನ್ ಕೇಸ್ ಏನಾದ್ರೂ ಚೇಂಜಸ್ ಆದ್ರೂ ಕೂಡ ನಾವು ಅದನ್ನ ಡಿಸ್ಕ್ಲೋಸ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳಿದೆ. ಸೊ ಚೇಂಜಸ್ ಆದ್ರೆ ನಮ್ಗೆ ಯಾವ ರೀತಿ ಆಗುತ್ತೆ, ಹೇಗೆ ನಾವು ಡಿಸ್ಕ್ಲೋಸ್ ಮಾಡ್ತೇವೆ ಅಂತ ಅಂದ್ಬಿಟ್ಟು ನೋಡೋಣ. ಚೇಂಜಸ್ ಇನ್ ಅಕೌಂಟಿಂಗ್ ಪಾಲಿಸಿ, ಮಟೀರಿಯಲ್ ಇನ್ ಕರೆಂಟ್ ಪೀರಿಯಡ್. ಅಕೌಂಟಿಂಗ್ ಪಾಲಿಸಿನ ನಾವು ಈ ವರ್ಷ ಚೇಂಜ್ ಮಾಡ್ಕೊಂಡ್ವಿ ಅಂದ್ರೆ ಇದರಿಂದ ನಮ್ಗೆ ಏನ್ ಎಫೆಕ್ಟ್ ಆಗುತ್ತೆ ಅಂತ ಅಂದ್ರೆ ಇದು ಮಟೀರಿಯಲ್ ಇನ್ ಕರೆಂಟ್ ಪೀರಿಯಡ್ ಈ ವರ್ಷದಲ್ಲಿ ಏನಾದ್ರೂ ಎಫೆಕ್ಟ್ ಆಗ್ಬೋದು. ಸೊ ಈ ವರ್ಷಕ್ಕೆ ಅದು ಮಟೀರಿಯಲ್ ಆಗಿ ಇರ್ಬೋದು, ಅಥವಾ ಈ ವರ್ಷ ಮಟೀರಿಯಲ್ ಇಲ್ಲ, ನೆಕ್ಸ್ಟ್ ಫ್ಯೂಚರ್ ಪೀರಿಯಡ್ ಅಲ್ಲಿ ಇದು ಸ್ವಲ್ಪ ಮಟೀರಿಯಲ್ ಆಗ್ಬೋದು, ಯೂಸಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಗೆ ಇಂಪ್ಯಾಕ್ಟ್ ಆಗ್ಬೋದು. ಸೊ ಈ ತರ ಎರಡು ಸಿನಾರಿಯೋ ಬರುತ್ತೆ. So material in current period, not material in current period, but ascertainable in the later periods. Future ಅಲ್ಲಿ ಇದನ್ನ ನಾವು ಅಸರ್ಟೈನ್ ಮಾಡಬಹುದು, ಇಂಪ್ಯಾಕ್ಟ್ ಮಾಡಬಹುದು ಅಂತ ಅಂದ್ಬಿಟ್ಟು. ಸೊ ಇದರ ಎರಡ್ ಸಿನಾರಿಯೋದಲ್ಲಿ ನಾವು ಅದನ್ನ ಯಾವ ರೀತಿ ಡಿಸ್ಕ್ಲೋಸ್ ಮಾಡ್ಕೋಬೇಕು ಅಂತ ಅಂದ್ರೆ, ಇಫ್ ಇನ್ ಕೇಸ್ ಮಟೀರಿಯಲ್ ಆಗಿದ್ರೆ ಟ್ರಾನ್ಸಾಕ್ಷನ್ ಈ ಪೀರಿಯಡ್ ಅಲ್ಲೇ ಅದನ್ನ ನಾವು ಅಮೌಂಟ್ ಅಸರ್ಟೈನ್ ಮಾಡ್ಲಿಕ್ಕೆ ಆದ್ರೆ ಅಮೌಂಟ್ ನೇ ಡಿಸ್ಕ್ಲೋಸ್ ಮಾಡುವಂತದ್ದು. ಅಮೌಂಟ್ ನಮಗೆ ಅಸರ್ಟೈನ್ ಮಾಡ್ಲಿಕ್ಕೆ ಆಗ್ತಾ ಇದೆ, ಅಮೌಂಟ್ ಎಷ್ಟು ಅಮೌಂಟ್ ಅಲ್ಲಿ ಡಿಫ್ರೆನ್ಸ್ ಆಗ್ತಾ ಇದೆ ಹೋದ್ ಅಕೌಂಟಿಂಗ್ ಪಾಲಿಸಿಯಿಂದ ಈ ಅಕೌಂಟಿಂಗ್ ಪಾಲಿಸಿಗೆ ಅಂತ ಅಂದ್ಬಿಟ್ಟು ನಮಗೆ ಅಮೌಂಟ್ ಅಸರ್ಟೈನ್ ಮಾಡ್ಲಿಕ್ಕೆ ಆಗ್ತಾ ಇದೆ ಅಂದ್ರೆ ವಿ ಹ್ಯಾವ್ ಟು ಡಿಸ್ಕ್ಲೋಸ್ ಇಟ್ ಇನ್
ಅಮೌಂಟ್ ಇಲ್ಲ, ಅಮೌಂಟ್ ಅಸರ್ಟೈನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಮ್ಗೆ ಅಂತ ಅಂದ್ರೆ ಜಸ್ಟ್ ಅಟ್ ಲೀಸ್ಟ್ ಫ್ಯಾಕ್ಟ್ ಆದ್ರೂ ಡಿಸ್ಕ್ಲೋಸ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಹೋದ್ ವರ್ಷ ನಾನು SLM ಮೆಥಡ್ ನ ಯೂಸ್ ಮಾಡ್ತಾ ಇದ್ದೆ, ಈ ವರ್ಷ ನಾನು ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಅಲ್ಲಿ ಯೂಸ್ ಮಾಡ್ತಿದ್ದೇನೆ. ಸೊ ಈ ವರ್ಷಕ್ಕೂ ಹೋದ್ ವರ್ಷಕ್ಕೂ 50,000 ಅಲ್ಲಿ ವೇರಿಯೇಷನ್ ಆಗ್ತದೆ. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಈ 50,000 ಏನು ಕಮ್ಮಿ ಆಗಿದೆ ಅಥವಾ ಜಾಸ್ತಿ ಆಗಿದೆ, ಈ ರೀತಿ ವೇರಿಯೇಷನ್ ಆಗ್ತಾ ಇದೆ. ಏನಕ್ಕೆ ರೀಸನ್ ಅದು ಅಂತ ಹೇಳಿದ್ರೆ, ನಾವು ಅಕೌಂಟಿಂಗ್ ಪಾಲಿಸಿನ ಚೇಂಜ್ ಮಾಡ್ಕೊಂಡಿದೀವಿ. ಸೊ ಅದಕ್ಕೋಸ್ಕರ ಪ್ರಾಫಿಟ್ ಅಲ್ಲಿ ಇಷ್ಟು ಅಮೌಂಟ್ 50,000 ಅಷ್ಟು ಅಮೌಂಟ್ ವೇರಿಯೇಷನ್ ಬರ್ತಾ ಇದೆ ಅಂತ ಅಂದ್ಬಿಟ್ಟು ತೋರಿಸ್ಬೋದು. ಈ 50,000 ನಮ್ಗೆ ಅಸರ್ಟೈನ್ ಮಾಡ್ಲಿಕ್ಕೆ ಆದ್ರೆ 50,000 ತೋರಿಸ್ಕೊಳ್ತೀವಿ. ಇಲ್ಲ 50,000 ಅಸರ್ಟೈನ್ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಕೊಂಡಿದೀವಿ, SLM ಇಂದ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ಗೆ ಹೋಗಿದೀವಿ ಅಂತ ಜಸ್ಟ್ ಆ ಫ್ಯಾಕ್ಟ್ ನ ಡಿಸ್ಕ್ಲೋಸ್ ಮಾಡಿದ್ರೆ ಆಯ್ತು. ಯಾವಾಗ ಅಮೌಂಟ್ ದಟ್ ಇಸ್ 50,000 ನ ಅಸರ್ಟೈನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ರೆ. ಓಕೆ, ನಾಟ್ ಮಟೀರಿಯಲ್ ಇನ್ ಕರೆಂಟ್ ಇಯರ್ ಬಟ್ ಅಸರ್ಟೈನಬಲ್ ಇನ್ ಲೇಟರ್ ಪೀರಿಯಡ್. ಸೊ ಈ ರೀತಿ ಇರುವಂತಹ ಸಿಚುವೇಶನ್ ಅಲ್ಲಿ ಏನ್ ಮಾಡ್ತೇವೆ, ಫ್ಯಾಕ್ಟ್ ಗಳನ್ನ ಡಿಸ್ಕ್ಲೋಸ್ ಮಾಡ್ತೇವೆ. ಫ್ಯಾಕ್ಟ್ ಆಫ್ ದ ಚೇಂಜಸ್ ಇನ್ ಲೇಟರ್ ಪೀರಿಯಡ್ಸ್ ಟು ಬಿ ಡಿಸ್ಕ್ಲೋಸ್ಡ್ ಇನ್ ಕರೆಂಟ್ ಪೀರಿಯಡ್, ಈ ವರ್ಷನ ಡಿಸ್ಕ್ಲೋಸ್ ಮಾಡ್ಬೇಕು. ಫ್ಯೂಚರ್ ಅಲ್ಲಿ ಆಗುದಲ್ಲ, ಫ್ಯೂಚರ್ ಅಲ್ಲಿ ಮಾಡುವ ಅಂದ್ರೆ ಆಗುತ್ತಾ, ಈ ವರ್ಷನೇ ಮಾಡ್ಬೇಕು. ಫ್ಯೂಚರ್ ಅಲ್ಲಿ ಎಷ್ಟು ಅಮೌಂಟ್ ಅಲ್ಲಿ ನಮ್ಗೆ ಚೇಂಜಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತಾ ಈಗ್ಲೇನೋ. ಫ್ಯೂಚರ್ ಇಸ್ ಅನ್ಸರ್ಟನಿಟಿ, ರೈಟ್? ಅದಕ್ಕೋಸ್ಕರ ನಾವು ಜಸ್ಟ್ ಫ್ಯಾಕ್ಟ್ ನ ಡಿಸ್ಕ್ಲೋಸ್ ಮಾಡಿದ್ರೆ ಸಾಕು. ಯಾವಾಗ ಕರೆಂಟ್ ಪೀರಿಯಡ್ ಅಲ್ಲಿ ಡಿಸ್ಕ್ಲೋಸ್ ಮಾಡ್ಬೇಕು. ಯಾಕೆ ಕರೆಂಟ್ ಪೀರಿಯಡ್ ಅಲ್ಲಿ ಡಿಸ್ಕ್ಲೋಸ್ ಮಾಡ್ಬೇಕು? ಸೊ ದಟ್ ಯೂಸಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಗೆ ಒಂದು ಅವೇರ್ ಬರುತ್ತೆ, ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ, ರೈಟ್? ಅವೇರ್ನ ಕೊಡ್ಲಿಕ್ಕೋಸ್ಕರ ನಾವು ಕರೆಂಟ್ ಪೀರಿಯಡ್ ಅಲ್ಲೇ ವಾಟ್ ಇಸ್ ದಟ್ ಡಿಸ್ಕ್ಲೋಸ್ ಮಾಡ್ಬೇಕು. ಫೈನ್, this is about the disclosure. So ಇದೊಂದು ಸಣ್ಣ ಚಾಪ್ಟರ್. This is about disclosure of accounting policies. ಡಿಸ್ಕ್ಲೋಶರ್ ಅಂತ ಅಂದ್ರೆ ಏನಂತ ಗೊತ್ತಾಯ್ತು, ರೈಟ್? ಯಾವ್ದನ್ನೆಲ್ಲ ಡಿಸ್ಕ್ಲೋಸ್ ಮಾಡ್ತೇವೆ. ಯೂಸ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಡಿಸಿಷನ್ ತಗೊಳ್ಳಿಕ್ಕೆ ಯಾವ್ದಾದ್ರು ಟ್ರಾನ್ಸಾಕ್ಷನ್ ಇಂಪ್ಯಾಕ್ಟ್ ಆಗುತ್ತೆ, ಯಾವ್ದಾದ್ರು ಈವೆಂಟ್ಸ್ ಗಳು ಫಾರ್ ಅಕೌಂಟಿಂಗ್ ಪಾಲಿಸೀಸ್ ಗಳು ಎಫೆಕ್ಟ್ ಆಗುತ್ತೆ ಅಂತ ಅಂದ್ರೆ ಅದನ್ನ ನಾವು ಡಿಸ್ಕ್ಲೋಸ್ ಮಾಡ್ತೇವೆ. ಎಲ್ಲಿ ಡಿಸ್ಕ್ಲೋಸ್ ಮಾಡ್ತೇವೆ? ನೋಟ್ಸ್ ಟು ಅಕೌಂಟ್ಸ್ ಅಲ್ಲಿ ಡಿಸ್ಕ್ಲೋಸ್ ಮಾಡ್ತೇವೆ, ರೈಟ್? ಅದನ್ನ ನಾವು ಡಿಸ್ಕ್ಲೋಶರ್ ಆಫ್ ಅಕೌಂಟಿಂಗ್ ಪಾಲಿಸಿ ಅಂತ ಅಂದ್ಬಿಟ್ಟು ಕರಿತೇವೆ. ಸೊ ಸ್ಟಾರ್ಟಿಂಗ್ ನಾನು ಡಿಸ್ಕ್ಲೋಶರ್ ನಾವು ಎಲ್ಲಿ ಮಾಡ್ತೇವೆ ಅನ್ನೋದ್ರ ಬಗ್ಗೆ ನಾನು ಇಷ್ಟ ಇನ್ಫಾರ್ಮೇಶನ್ ಕೊಟ್ಟೆ. ಲೈಕ್ ಎಲ್ಲಿ ಮಾಡ್ತೇವೆ? ಮೇನ್ ಸ್ಟೇಟ್ಮೆಂಟ್ ಅಲ್ಲಿ ಮಾಡ್ತೇವಾ? ಎಲ್ಲಿ ಮಾಡ್ತೀವಿ ಹಾಗಿದ್ರೆ ನೋಟ್ಸ್ ಟು ಅಕೌಂಟ್ಸ್ ಅಲ್ಲಿ ಡಿಸ್ಕ್ಲೋಸ್ ಮಾಡ್ತೇವೆ. ಈ ಡಿಸ್ಕ್ಲೋಶರ್ ಮಾಡ್ಬೇಕು ಅನ್ನುವಂತ ಕಾನ್ಸೆಪ್ಟ್ ಯಾಕೆ ಬಂತು? ಸ್ಟ್ಯಾಂಡರ್ಡೈಸೇಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಡೈವರ್ಸಿಟಿ ಆಫ್ ಅಕೌಂಟಿಂಗ್ ಪಾಲಿಸಿನ ಅವಾಯ್ಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇವೆರಡರಿಂದ ಏನಾಗ್ತಾ ಇದೆ ನಮ್ಗೆ, ಒನ್ ಆಫ್ ದ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ದಟ್ ಇಸ್ ಕಂಪ್ಯಾರಬಿಲಿಟಿ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನಮ್ಗೆ ಇನ್ಕ್ಲೂಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇಂದ. ಸೊ ಅದಕ್ಕೋಸ್ಕರ ಡಿಸ್ಕ್ಲೋಶರ್ ಅನ್ನುವಂಥದ್ದು ಬಂದದ್ದು. ಓಕೆ, ನೆಕ್ಸ್ಟ್ ಫಂಡಮೆಂಟಲ್ ಅಕೌಂಟಿಂಗ್ ಅಸಂಪ್ಷನ್. ಇದು ತುಂಬಾನೇ ಇಂಪಾರ್ಟೆಂಟ್. ಫಂಡಮೆಂಟಲ್ ಅಕೌಂಟಿಂಗ್ ಅಸಂಪ್ಷನ್ ಫಾಲೋ ಮಾಡಿದ್ರೆ ಡಿಸ್ಕ್ಲೋಸ್ ಮಾಡೋದು ಬೇಡ. ಫಾಲೋ ಮಾಡ್ಲಿಲ್ಲ ಅಂತ ಅಂದ್ರೆ ವಿ ಹ್ಯಾವ್ ಟು ಡಿಸ್ಕ್ಲೋಸ್. ಓಕೆ, ಅಕೌಂಟಿಂಗ್ ಪಾಲಿಸೀಸ್ ಅಂತ ಅಂದ್ರೆ ಏನು ಅಂತ ಅಂದ್ಬಿಟ್ಟು ಇಲ್ಲಿ ತಿಳ್ಕೊಂಡ್ವಿ. ಅಂಡ್ ಈ ಅಕೌಂಟಿಂಗ್ ಪಾಲಿಸಿನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಏನೆಲ್ಲ ಕನ್ಸಿಡರೇಷನ್ ಇಟ್ಕೊಂಡು ನಾವು ಸೆಲೆಕ್ಟ್ ಮಾಡ್ತೇವೆ? ಸೊ ಪ್ರಿಡೆನ್ಸ್, ಕನ್ಸರ್ವೇಟಿಸಮ್, ಸಬ್ಸ್ಟಾನ್ಸ್ ಓವರ್ ಫಾರ್ಮ್, ಮಟೀರಿಯಲಿಟಿ, ಮ್ಯಾನರ್ ಆಫ್ ಡಿಸ್ಕ್ಲೋಶರ್. After that, disclosure of changes in accounting policies. ಅಕೌಂಟಿಂಗ್ ಪಾಲಿಸೀಸ್ ಅಲ್ಲಿ ನಮ್ಗೆ ನಾವೇನಾದ್ರೂ ಈ ಸಲ ಚೇಂಜಸ್ ಮಾಡ್ಕೊಂಡ್ರೆ, ಇಷ್ಟು ವರ್ಷ ಒಂದು ಅಕೌಂಟಿಂಗ್ ಪಾಲಿಸಿ ಯೂಸ್ ಮಾಡ್ತಾ ಇದ್ವಿ, ಬಟ್ ಈ ಪೀರಿಯಡ್ ಅಲ್ಲಿ ಬೇರೆ ಅಕೌಂಟಿಂಗ್ ಪಾಲಿಸಿ ನಾವು ಯೂಸ್ ಮಾಡ್ತೇವೆ ಅಂತ ಅಂದ್ರೆ ಎರಡು ತರಹ ಕಂಡೀಷನ್ ಬರುತ್ತೆ. ಸೊ ಮಟೀರಿಯಲ್ ಇನ್ ಕರೆಂಟ್ ಪೀರಿಯಡ್ ಅಲ್ಲಿ ಮಟೀರಿಯಲ್ ಆಗಿರ್ಬೋದು, ಅಥವಾ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅದು ಮಟೀರಿಯಲ್ ಅಂತ ಅನ್ಸ್ಬೋದು. ಫ್ಯೂಚರ್ ಅಲ್ಲಿ ಅನ್ಸಿದ್ರೆ ನಾನು ಫ್ಯಾಕ್ಟ್ ನ ಡಿಸ್ಕ್ಲೋಸ್ ಮಾಡ್ತೀನಿ, ಈ ವರ್ಷನೇ ಅಂತ ಹೇಳಿದ್ರೆ ಅಮೌಂಟ್ ಡಿಸ್ಕ್ಲೋಸ್ ಮಾಡ್ತಾನೆ. ಇಫ್ ಇನ್ ಕೇಸ್ ಅಮೌಂಟ್ ನ ಅಸರ್ಟೈನ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಫ್ಯಾಕ್ಟ್ ನ ಆದ್ರೂ ಡಿಸ್ಕ್ಲೋಸ್ ಮಾಡ್ತಾನೆ. ಸೊ ದಿಸ್ ಇಸ್ ಅಬೌಟ್ ದ fourth chapter, unit 1, that is accounting standard 1, right? Yeah, disclosure of accounting policies. Fine, thank you for watching, guys.